ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026 ನಮ್ಮ ಟೀಮ್ ಇಂಡಿಯಾಕ್ಕ ಮೊದಲನೇ ಸೂಪರ್ ಏಟ್ ಪಂದ್ಯ ಇವತ್ತ ನಡೆಯತೈತಿ. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಈ ಎರಡು ಟೀಮ್ಸ್ ಗಳ ಒಂದು ಪಂದ್ಯ ಅಂದ ತಕ್ಷಣ ನಮಗೆ ನೆನಪಾಗೋದು 2024 ನಡೆದಂತ T20 ವರ್ಲ್ಡ್ ಕಪ್ ಆ ಒಂದು ಫೈನಲ್ ಪಂದ್ಯ. ಆ ಒಂದು ಫೈನಲ್ ಪಂದ್ಯವನ್ನ ಇನ್ನೇನು ಸೌತ್ ಆಫ್ರಿಕಾದವರು ಗೆದ್ಕೊಂಡ್ರು, ನಮ್ಮ ಇಂಡಿಯಾ ಏನಪ್ಪಾ ರನ್ನರ್ ಅಪ್ ಆಗ್ತೈತೆ ಅನ್ನುವಂತ ಮೊಮೆಂಟಿಗೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ಎರಡೂ ಪ್ಲೇಯರ್ಸ್ ಗಳು ಹಿಂಗ ಬೌಲಿಂಗ್ ಅನ್ನ ಮಾಡಿದ್ವು. ಆ ಒಂದು ಬೆಂಕಿ ಬೌಲಿಂಗ್ ಪ್ರದರ್ಶನದಿಂದ ನಾವು ಆ ಒಂದು ಮ್ಯಾಚ್ ಅನ್ನ ಗೆದ್ಕೊಂಡಿದ್ವಿ. ಅದೇ ರೀತಿಯಾಗಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದಂತಹ ಒಂದು ಬೌಂಡ್ರಿ ಲೈನ್ ಕ್ಯಾಚ್ ಅದು ಬಹಳ ಖತರ್ನಾಕ್ ಆಗಿತ್ತು. ಇವತ್ತ ಎರಡು ಟೀಮ್ಸ್ ಗಳ ನಡುವೆ ಮತ್ತೊಮ್ಮೆ ಹಣಾಹಣಿ ಪಂದ್ಯ ನಡಗತೈತಿ. ಇದೊಂದು ಜಿದ್ದಿನ ಪಂದ್ಯ ಆಗೋದ್ರೊಳಗ ಯಾವುದೇ ಅನುಮಾನ ಅಂತೂ ಇಲ್ಲ. ಯಾಕಂದ್ರ ಈ ಗ್ರೂಪ್ ಸ್ಟೇಜ್ ಅಂತದೊಳಗಂತೂ ಎರಡೂ ಟೀಮ್ಸ್ ಗಳು 4 ಮ್ಯಾಚ್ ಗಳನ್ನ ಗೆದ್ಕೊಂಡ ಈಗ ಸೂಪರ್ ಹೇಟ್ ಅಂತವನ್ನ ತಲುಪ್ಯಾವ. ಇದಕ್ಕಾಗಿ ಒಂದು ಜಿದ್ದಿನ ಪಂದ್ಯ ಇವತ್ತು ನಡೀತೈತಿ. ಈಗ ನೋಡ್ರಿ, ನಮ್ಮ ಟೀಮ್ ಇಂಡಿಯಾದ ಕೆಲವು ಪ್ಲೇಯರ್ಸ್ ಗಳು ನಮ್ಗೆ ಫಾರ್ಮ್ ಒಳಗೆ ಬೇಕು. ಈ ಅಭಿಷೇಕ್ ಶರ್ಮಾ ಅವರ ವಿಚಾರ ಅಂತೇಳಿ ಬಂದೊತ್ತಾಗ ಎಂಥ ಡೇಂಜರ್ ಪ್ಲೇಯರ್, ನಿಂತಲ್ಲೇ 6 ಹೊಡೆಯುವಂತ ಪ್ಲೇಯರ್ ಅದು. ಆದ್ರೆ ಈ ಒಂದು T20 ವರ್ಲ್ಡ್ ಕಪ್ ಒಳಗ ಅವ್ರದ್ದು ಟೈಮ್ ಸುಮಾರು ಐತಿ ಅಂತೇಳಿ ಕಾಣಿಸ್ತೈತಿ. ಇನ್ನು ಒಂದು ರನ್ ಹೊಡೆಯೋದಕ್ಕೂ ಕೂಡ ಅಭಿಷೇಕ್ ಶರ್ಮಾ ಅವರು ಪರದಾಡುತ್ತಾರೆ. ಹೀಗಾಗಿ ಇವತ್ತಿನ ಮ್ಯಾಚ್ ಒಳಗ ಸ್ವಲ್ಪ ಚರ್ಚೆಗಳು ನಡೆದವ. ಇವತ್ತಿನ ಮ್ಯಾಚ್ ಒಳಗ ಅಭಿಷೇಕ್ ಶರ್ಮಾ ಅವ್ರು ಆಡಿಸ್ತಾರೋ ಏನೋ, ಆ ಕಡೆ ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸ್ತಾರೋ ಅನ್ನುವಂಥದ್ದು ಒಂದ್ ಸ್ವಲ್ಪ ಚರ್ಚೆ ಒಳಗೈತಿ. ಅದನ್ನ ಬಿಟ್ರಪ್ಪ ಅಂದ್ರೆ ನಂಬರ್ 3 ಒಳಗ ಈ ಸಂಜು ಸ್ಯಾಮ್ಸನ್ ಅವರು ಬರ್ತಾರ. ಈ ಒಂದು ಏನು ತಿಲಕ್ ವರ್ಮಾ ಅವರ ಒಂದು ಪ್ರದರ್ಶನದಿಂದ ನಮ್ಮ ಟೀಮ್ ಇಂಡಿಯಾ ತೃಪ್ತಿ ಆಗಿಲ್ಲ ಅನ್ನುವಂತ ಒಂದು ವಿಚಾರಗಳು ಕೂಡ ಅದಾವ. ಏನು ಬದಲಾವಣೆಗಳು ಆಗ್ತಾವೋ ಗೊತ್ತಿಲ್ಲ ಇವತ್ತಿನ ಒಂದು ಪ್ಲೇಯಿಂಗ್ 11 ಒಳಗ. ಆದ್ರೆ ನಿನ್ನೆ ಪ್ರೆಸ್ ಮೀಟ್ ಒಳಗೆ ಹೇಳಿದಂತ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ರು ಅದೇ ಒಂದು ಪ್ಲೇಯಿಂಗ್ 11 ಇರ್ತೈತಿ, ನಾವೇನು ಬದಲಾವಣೆಯನ್ನ ಮಾಡಂಗಿಲ್ಲ ಅಂತೇಳಿ ಅವರು ನಿನ್ನೆ ಪ್ಲೇಯಿಂಗ್ 11 ಒಳಗೆ ಹೇಳಿದ್ರು. ಆದ್ರೆ ನಾವು ಇಲ್ಲಿ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಒಂದು ಹೆಮ್ಮೆ ಪಡುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರ, ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಗಳು ಇಲ್ಲಿ ನೋಡ್ರಿ 1-2 ವಿಕೆಟ್ ಹೋದ್ವು ಅಂದ ತಕ್ಷಣ ನಮ್ಮ ಟೀಮ್ ಇಂಡಿಯಾದ ಮ್ಯಾಚ್ ಮುಗೀತ ಅಂತೇಳಿ ಅಲ್ಲಿ ಲೆಕ್ಕಾಚಾರ ಇಲ್ಲ. ಯಾವ ಪ್ಲೇಯರ್ ಯಾವ ಸಮಯದೊಳಗ ಬಂದ ರನ್ಸ್ ಗಳನ್ನು ಹೊಡಿತೈತೋ ಗೊತ್ತಿಲ್ಲ. ಇಲ್ಲ ನೋಡ್ರಿ, ಅಭಿಷೇಕ್ ಶರ್ಮಾ ಅವರು ವಿಕೆಟ್ ಹೋಯ್ತಾ, ಇಶಾನ್ ಕಿಶಾನ್ ಅವರು ನಿಂತು ಅಲ್ಲಿ ಭರ್ಜರಿ ರನ್ಸ್ ಗಳನ್ನ ಹೊಡೆದಿರ್ತಾರ. ಎರಡು ಪ್ಲೇಯರ್ಸ್ ಗಳು ವಿಕೆಟ್ ಅದ್ವಾ, ಸೂರ್ಯಕುಮಾರ್ ಯಾದವ್ ಆ ಕಡೆ ತಿಲಕ್ ವರ್ಮಾ ಆ ಕಡೆ ಶಿವಮ್ ದುಬೆ, ಡೇಂಜರ್ ಪ್ಲೇಯರ್ಸ್ ಗಳು ನಮ್ ಕಡೆಗೆ ಇರೋದ್ರಿಂದ 1-2 ವಿಕೆಟ್ ಹೋದ್ರು ಏನು ಟೆನ್ಷನ್ ಇಲ್ಲ ಅನ್ನುವಂತ ಒಂದು ಕಾರಣದಿಂದಾಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಏನು ಬದಲಾವಣೆ ಬೇಡ ಅಂತೇಳಿ ನಿರ್ಧಾರವನ್ನು ತಗೊಂಡಾರ ಅಂತೇಳಿ ಕಾಣಿಸ್ತೈತಿ. ಇವತ್ತು ಮತ್ತೆ ಅದೇ ಒಂದು ಪ್ಲೇಯಿಂಗ್ 11 ಹೋಗಬಹುದು. ಆದ್ರೆ ಬೌಲರ್ಸ್ ಗಳು ಸ್ವಲ್ಪ ಬದಲಾವಣೆ ಆಗಬಹುದು. ಯಾಕಂದ್ರೆ ಆ ಒಂದು ಪಿಚ್ ರಿಪೋರ್ಟ್ ಯಾವ ರೀತಿ ಐತೆ ಅನ್ನುವಂಥದ್ದು ಇದು ಬಹಳ ಮುಖ್ಯ ಆಗ್ತೈತಿ. ಏನು ಸ್ಪಿನ್ನರ್ಸ್ ಗಳಿಗೆ ಅದು ಹೆಲ್ಪ್ ಆಯ್ತು, ಏನೋ ಸ್ಪೀಡ್ ಬೌಲರ್ಸ್ ಗಳಿಗೆ ಹೆಲ್ಪ್ ಆಯ್ತು ಅನ್ನೋದ್ರ ಮ್ಯಾಗ ಅಲ್ಲಿ ಒಂದ್ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೋಬಹುದು. ಅದನ್ನ ಬಿಟ್ರಪ್ಪ ಅಂದ್ರೆ ಅಂತ ಒಂದು ದೊಡ್ಡ ಬದಲಾವಣೆಗಳು ನಮ್ಮ ಟೀಮ್ ಇಂಡಿಯಾದೊಳಗ ಆಗಂಗಿಲ್ಲ ಅಂತ ಕಾಣಿಸ್ತೈತಿ. ಈಗ ನಮಗ ತಿಳಿದು ಬಂದಿರುವಂತಹ ಒಂದು ರೀತಿ ಒಳಗ ನಮ್ಮ ಟೀಮ್ ಇಂಡಿಯಾದ ಒಂದು ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ, ಅವರು ಮತ್ತೆ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಅಲ್ಲಿ ಅಭಿಷೇಕ್ ಶರ್ಮಾ ಮತ್ತ ಈ ಇಶಾನ್ ಕಿಶಾನ್ ಅವರನ್ನೇ ಆಡಿಸಬಹುದು ಅನ್ನುವಂತ ಒಂದು ಅಪ್ಡೇಟ್ ಐತಿ. ಅದ್ರ ಮ್ಯಾಗ ನಂಬರ್ 3 ಒಳಗ ಮತ್ತೆ ತಿಲಕ್ ವರ್ಮಾ ಅವರಿಗೆ ಅವಕಾಶವನ್ನ ಕೊಡಬಹುದು ಅನ್ನುವಂಥದ್ದ ಅಪ್ಡೇಟ್ ಐತಿ. ಇನ್ನು ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರಿಂಕು ಸಿಂಗ್, ಅಕ್ಷರ್ ಪಟೇಲ್ ಇಲ್ಲಿವರೆಗೂ ಕೂಡ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಐತಿ. ಅದಾದ ಮ್ಯಾಗ 3 ಬೌಲರ್ಸ್ ಗಳು ಇಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರ. ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತೆ ಈ ಸ್ಪಿನ್ನರ್ ಯಾರು ವರುಣ್ ಚಕ್ರವರ್ತಿ ಅವರು ಇಲ್ಲಿ ಪ್ಲೇಸ್ ಅನ್ನ ಪಡ್ಕೊಳ್ತಾರೆ. ಇದು ನಮ್ಮ ಪ್ಲೇಯಿಂಗ್ 11 ಆಗಬಹುದು ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇರುವಂತಹ ಒಂದು ಪ್ರೆಡಿಕ್ಷನ್. ಈಗ ನೋಡ್ರಿ, ಈ ಸೌತ್ ಆಫ್ರಿಕಾ ತಂಡವು ಕೂಡ ಖತರ್ನಾಕ್ ಆಗಿರುವಂತಹ ಒಂದು ಟೀಮ್. ಈ ಗ್ರೂಪ್ ಸ್ಟೇಜ್ ಒಳಗೆ ಏನಿದ್ದು 4 ಮ್ಯಾಚ್ ಗಳನ್ನ ಇವರು ಗೆದ್ಕೊಂಡ ಈ ಸೂಪರ್ ಹೇಟ್ ಅಂತ ಕ್ವಾಲಿಫೈ ಆಗ್ಯಾರ. ಇವತ್ತಿನ ಮ್ಯಾಚ್ ಅಷ್ಟು ಸುಲಭ ಅಂತೂ ಇರಂಗಿಲ್ಲ. ಎರಡೂ ಟೀಮ್ಸ್ ಗಳು ಯಾವ ಟೀಮ್ ಬೇಕಾದ್ರೂ ಗೆಲ್ಲಬಹುದು ಅನ್ನುವಂತ ಒಂದು ಸಿಚುವೇಶನ್ ಇರ್ತೈತಿ. ಹಾಗಾದ್ರೆ ಅಷ್ಟು ಚಲೋ ಟೀಮ್ಸ್ ಗಳು ಎರಡು ಅದಾವ. ಈ ಕಡೆ ಸೌತ್ ಆಫ್ರಿಕಾದವ್ರಿಗೂ ನೋಡ್ರಿ, ಇಲ್ಲಿ ಕ್ವಿಂಟನ್ ಡಿಕಾಕ, ಐಡನ್ ಮಾರ್ಕ್ರಮ್, ರಿಯಾನ್ ರಿಕಲ್ಟನ್ ಮತ್ತ ಸ್ಟಬ್ಸ್ ಒಂದಿಷ್ಟು ಡೇಂಜರ್ ಪ್ಲೇಯರ್ಸ್ ಗಳು ಇವರು ಕಡೆಗೂ ಕೂಡ ಅದಾವ. ಇನ್ನು ಕಗಿಸೋ ರಬಾಡ ಬೌಲಿಂಗ್ ಒಳಗೂ ಅವ್ರು ಬರ್ತಾರ. ಎನ್ರಿಚ್ ನೋಕೆ ಅಂತೇಳಿ ಅದು ಒಂದು ಪ್ಲೇಯರ್. ಆ ಭರ್ಜರಿ ಪ್ಲೇಯಿಂಗ್ 11 ಇವ್ರದ್ದು ಕೂಡ ಐತಿ, ನಮ್ಮ ಟೀಮ್ ಇಂಡಿಯಾದವ್ರದ್ದು ಐತಿ. ಇವತ್ತಿನ ಪಂದ್ಯವನ್ನ ಯಾರು ಗೆಲ್ಲಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಹಂಗ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಬೇಗ 7,000 ಸಬ್ಸ್ಕ್ರೈಬರ್ಸ್ ಗಳಿಗೆ ಬಹಳ ಹತ್ರ ಇದೀವಿ. ಆದಷ್ಟು ಬೇಗ 7,000 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡೋಮಂತ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುಮ. ನಮಸ್ಕಾರ.